ರಾಜ್ಯಾಧ್ಯಕ್ಷ ಮರು ಆಯ್ಕೆ ವಿಚಾರದಲ್ಲಿ ರಾಜ್ಯ ಬಿಜೆಪಿ ಗೊಂದಲದ ಗೂಡಾಗಿದೆ. ಶತಾಯಗತಾಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬಾರದು ಅಂತ ಬಿವೈ ವಿಜಯೇಂದ್ರ ಪ್ರಯತ್ನ ಪಡ್ತಿದ್ರೆ ಎತ್ತ ಆರ್ಎಸ್ಎಸ್ ವಿಜಯೇಂದ್ರಗೆ ಟಾಸ್ಕ್ ಕೊಟ್ಟಿದೆ. ರಾಜ್ಯ ಬಿಜೆಪಿಯಲ್ಲಿ ಕೊತ ಕೊತ ಅಂತಿದೆ ಭಿನ್ನ ಬೇಗುದಿ. ಕೇಸರಿ ಆಂತರಿಕ ಕಲಹಕ್ಕೆ ಸಂಘದಿಂದಲೇ ಮದ್ದು. ಆರ್ಎಸ್ಎಸ್ ಎಂಟ್ರಿಯಿಂದ ಬದಲಾಗುತ್ತಾ ಬಿಜೆಪಿ ಲೆಕ್ಕ. ಸಂಘ ಮಧ್ಯಪ್ರವೇಶ, ವಿಜಯೇಂದ್ರಗೆ ಬಿಗ್ ಟಾಸ್ಕ್. ಬಣಬಡಿದಾಟದಿಂದ ಬೆಂದಿರೋ ರಾಜ್ಯ ಬಿಜೆಪಿಯಲ್ಲಿ ಈಗ ದಿನೇ ದಿನೇ ಒಂದೊಂದು ಮಹತ್ವದ ಬೆಳವಣಿಗೆಗಳು ಆಗ್ತಿವೆ. ಶೀಘ್ರದಲ್ಲೇ ಕಮಲಪಾಳೆಯದಲ್ಲಿ ಹೊಸತನ ಚಿಗುರೊಡೆಯುವ ಎಲ್ಲಾ ಸೂಚನೆಗಳು ಕಾಣಿಸುತ್ತಿದೆ. ಈ ಹೊಸತನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋ ವಿಪಕ್ಷ ನಾಯಕನ ಸ್ಥಾನಕ್ಕೋ ಎಂಬ ಗೊಂದಲಗಳ ಮಧ್ಯೆ ಸಂಘ ರಂಗಪ್ರವೇಶ ಮಾಡಿದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಶುರುವಾದ ಭಿನ್ನಮತ ಈಗ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆವರೆಗೂ ಬಂದು ನಿಂತಿದೆ. ಬಣಬಡಿದಾಟದಿಂದ ಈಗಾಗಲೇ ಬಿಜೆಪಿಯ ಸಂಘಟನೆ ಪಾತಾಳಕ್ಕೆ ಕುಸಿದಿದ್ದು, ಇದಕ್ಕೆಲ್ಲ ಬ್ರೇಕ್ ಹಾಕಲು ಆರ್ಎಸ್ಎಸ್ ಮಾರ್ಗ ಕಂಡುಕೊಂಡಿದೆ. ಮುಂದಿನ ರಾಜ್ಯಾಧ್ಯಕ್ಷ ಯಾರು, ವಿಜಯೇಂದ್ರ ಅವರೇ ಮುಂದುವರಿಯುತ್ತಾರಾ ಎಂಬ ಗೊಂದಲಗಳ ಮಧ್ಯೆ ಈಗ ವಿಜಯೇಂದ್ರಗೆ ಸಂಘ ಬಿಗ್ ಟಾಸ್ಕ್ ನೀಡಿದೆ. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಬೇಕಾದ್ರೆ ಮೊದಲು ಬಣ ರಾಜಕೀಯಕ್ಕೆ ಕಡಿವಾಣ ಹಾಕುವಂತೆ ಸೂಚನೆ ನೀಡಿದೆ. ಜೊತೆಗೆ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಸಂಘ ವಿಜಯೇಂದ್ರಗೆ ಕಟ್ಟಪ್ಪಣೆ ವಿಧಿಸಿದೆ. ಮೊದಲು ಎಲ್ಲರನ್ನೂ ಒಳಗೊಂಡ ಒಂದು ತಂಡವನ್ನ ರಚನೆ ಮಾಡಿ, ಆ ತಂಡದ ಸಲಹೆ ಸೂಚನೆಗಳನ್ನ ಪಾಲಿಸಿ ಪಕ್ಷ ಸಂಘಟನೆ ಮಾಡಿ, ಅದೇ ರೀತಿ ನಿಮ್ಮ ಸಮಸ್ಯೆಗಳಿಗೆ ಪದೇ ಪದೇ ಹೈಕಮಾಂಡ್ ಹಾಗೂ ಆರ್ಎಸ್ಎಸ್ ಎಂಟ್ರಿ ಆಗಲು ಆಗಲ್ಲ. ರಾಜ್ಯಾಧ್ಯಕ್ಷರಾಗಿ ನೀವೇ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ಬಿಡುವುದು ಎಲ್ಲವೂ ನಿಮ್ಮ ಕೈನಲ್ಲೇ ಇದೆ. ನಾವೇ ನಿಮ್ಮ ಸಮಸ್ಯೆ ಬಗೆಹರಿಸಿ ನಿಮ್ಮನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಲು ಆಗಲ್ಲ ಎಂದು ಆರ್ಎಸ್ಎಸ್ ಖಡಕ್ ಸೂಚನೆ ನೀಡಿದೆ. ಆರ್ಎಸ್ಎಸ್ ಸೂಚನೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ಬಿವೈ ವಿಜಯೇಂದ್ರ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಒಂದೊಂದೇ ಹೆಜ್ಜೆ ಇಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಿನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಲಿಂಬಾವಳಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಭೆ ನಡೆಸಿದ್ರು. ತಮ್ಮ ಪ್ರತಿಷ್ಠೆ ಬಿಟ್ಟು ವಿರೋಧಿಗಳ ಜೊತೆ ಸಂಧಾನಕ್ಕೆ ಇಳಿದಿರೋ ವಿಜಯೇಂದ್ರಗೆ ರೆಬಲ್ ಸಾಥ್ ಕೊಡ್ತಾರಾ? ಕಾದಷ್ಟೇ ನೋಡಬೇಕು. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ನಿಮಗಿರತಕ್ಕಂಥ ಕಾಳಜಿ ಕಾರ್ಯಕರ್ತರಿಗೂ ಇದೆ, ನಿಮಗೆ ಕಾರ್ಯಕರ್ತರಿರ್ತಕ್ಕಂಥ ಕಾಳಜಿ ಪಕ್ಷದ ಮುಖಂಡರಿಗೂ ಕೂಡ ಇದೆ. ಎಲ್ಲವನ್ನು ಕೂಡ ಸಮಗ್ರ ಚರ್ಚೆ ಮಾಡಿದ್ದೇವೆ.